ಮಾತಾ ಸರ್ಕಲ್ಲು ಮಹೇಶ್ ಅಂತೇಳಿ ಚಿತ್ರೀಕರಣ ಮಾಡ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಬಣ್ಣದ ಅಲಂಕಾರ ಮಾಡ್ತಾ ಇದ್ದೀರಾ, ಏನು ಸರ್ ಇದು ವಿಶೇಷ? ನಮಸ್ತೆ. ನಮ್ಮ ಟೀಮ್ ಹಸಿರು ಸ್ವಯಂ ಸೇವಾ ಸಂಸ್ಥೆ ಅಂತ ಚಿಕ್ಕಬಳ್ಳಾಪುರದವರೇ ಆಗಿದ್ದೀವಿ. ಚಿಕ್ಕಬಳ್ಳಾಪುರದ ಯುವಕರೆಲ್ಲ ಸೇರಿಕೊಂಡು ಒಂದು ತಂಡ ಮಾಡ್ಕೊಂಡಿದ್ದೀವಿ. ನಾವು ಪ್ರತಿ ವಾರ ಸಹ ಗಿಡ ನೆಡೋದಾಗಿರ್ಬೋದು, ಸ್ವಚ್ಛತೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಈಗ ಸದ್ಯಕ್ಕೆ ನಾವು ಏನು ಈ ಗೋಡೆ ಕೆಲಸ ಮಾಡ್ತಾ ಇದ್ದೀವಿ, ಈ ಒಡ್ಲಿ ಆರ್ಟ್ ಅಂತ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದರೆ ನಮ್ಮ ನಗರನ ನಾವು ಸ್ವಚ್ಛವಾಗಿಟ್ಕೋಬೇಕು ಅಂತ. ಸ್ವಚ್ಛ ಸುಂದರ ಚಿಕ್ಕಬಳ್ಳಾಪುರ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈ ಮೇನ್ ರೋಡಲ್ಲಿ ಈ ರಸ್ತೆನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಈ ರಸ್ತೆ ಜನಗಳು ಹೋಗೋ ಬರೋರಿಗೆ ಇದು ಒಂಥರ ಯೂರಿನೇಷನ್ ಪಬ್ಲಿಕ್ ಟಾಯ್ಲೆಟ್ ಥರ ಆಗೋಗಿದೆ. ಜನಗಳು ಎಲ್ಲಂದರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾಯಿದ್ರು. ಅದರಿಂದ ಜನಗಳು ತುಂಬ ಜನ ಇಲ್ಲೇ ಓಡಾಡೋದ್ರಿಂದ ನಮ್ಮ ನಗರನ ನಾವು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇದು ಯಾವುದೇ ಒಂದು ಸಂಘ ಸಂಸ್ಥೆ ಅಥವಾ ಬರೀ ಸರ್ಕಾರದ ಕೆಲಸನೇ ಅಲ್ಲ. ಸರ್ಕಾರದ ಜೊತೆ ನಾವು ಕೈ ಜೋಡಿಸಿದಾಗ ಈ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ತಂದಾಗ ಜನಗಳಲ್ಲೂ ಸಹ ಅರಿವು ಮೂಡುತ್ತೆ. ಇಲ್ಲಿ ಕಸ ಇದ್ದಾಗ, ಇಲ್ಲಿ ಗೋಡೆ ಚೆನ್ನಾಗಿಲ್ಲದೆ ಇದ್ದಾಗ ಜನ ಏನು ಮಾಡ್ತಾರೆ, ಇಲ್ಲಿ ಬಂದು ಮೂತ್ರ ವಿಸರ್ಜನೆ ಮಾಡೋದಂತ ಮಾಡ್ತಾರೆ. ಈಗ ನಾವು ಇಲ್ಲಿ ಸ್ವಚ್ಛವಾಗಿಟ್ಕೊಂಡಾಗ ಇದೇ ಜಾಗನ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದ ಅದರಲ್ಲಿ ಜನಗಳು ಸಹ ಅರಿವು ಮೂಡುತ್ತೆ. ಏನಪ್ಪ ಇದು ಚೆನ್ನಾಗಿದೆ ಜಾಗ, ನಾವು ಇಲ್ಲಿ ಬಂದು ಗಲೀಜು ಮಾಡ್ಬೋದಾ ಅಂತೇಳಿ ಅವರಲ್ಲೂ ಒಂದು ಅರಿವು ಮೂಡಿದಾಗ ಅಲ್ಲಿ ಜನಗಳು ಚೇಂಜ್ ಆಗ್ತಾರೆ. ಜನಗಳು ಒಬ್ಬರಿಂದ ಚೇಂಜ್ ಆಗಬೇಕು, ಅದು ನಾವು ನಮ್ಮಿಂದ ಸ್ಟಾರ್ಟ್ ಆಗಬೇಕು. ನಾವು ಈಗ ಯುವಕರು ಏನು ಸೇರ್ಕೊಂಡಿದ್ದೀವಿ, ನಮ್ಮ ಜೊತೆ ಬಂದು ಈಗ SJSG ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಸಹ ಕೈ ಜೋಡಿಸಿದ್ದಾರೆ. ಹಾಗೆ ನಾಗರಿಕರು ಸಹ, ಈ ಚಿಕ್ಕಬಳ್ಳಾಪುರ ನಾಗರಿಕರು ಸಹ, ಈಗ ಹೋಗ್ತಾ ಇರೋರು ಸಹ ನಮ್ಮ ಜೊತೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಜಾಗಗಳಲ್ಲಿ ಎಲ್ಲಿ ಕಸ ಬೀಳ್ತಾ ಇದೆ ಅಲ್ಲಿ ನಾವೇ ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತು ಹಾಸ್ಪಿಟ್ಲು, ನಗರಸಭೆ ಆವರಣ. ಸರ್, ಕೊನೆಯದಾಗಿ BV ರಸ್ತೆಯಲ್ಲಿ ಶೌಚಾಲಯ ವ್ಯವಸ್ಥೆ ತುಂಬ ತೊಂದರೆ ಇದೆ. ಸರ್ಕಾರದಲ್ಲಿ ದಯವಿಟ್ಟು ಇದಕ್ಕೊಂದು ಆಲ್ರೆಡಿ ಅರ್ಜಿಗಳು ಕೊಟ್ಟಿದ್ದೀರಿ. ಇದಕ್ಕೆ ಸರ್ಕಾರ ಗಮನ ಮಾಡಿ BV ರಸ್ತೆಯಲ್ಲಿ ಬ್ಯಾಂಕುಗಳಿದೆ, ಆಸ್ಪತ್ರೆ ಇದೆ, ಎಲ್ಲ ಇರೋದ್ರಿಂದ ಇದನ್ನು ಸರ್ಕಾರ ಮುನ್ನೆ ಅದು ಆಲೋಚನೆ ಮಾಡಿ BV ರಸ್ತೆ, ಚಿಕ್ಕಬಳ್ಳಾಪುರ BV ರಸ್ತೆ, ಪೋಸ್ಟ್ ಆಫೀಸು, ಎಕ್ಸ್ಚೇಂಜ್ ಆಫೀಸು ಎಲ್ಲ ಇರೋ ಆಫೀಸ್ಗಳ ಮಧ್ಯದಲ್ಲಿ ಒಂದು ಶೌಚಾಲಯ ಇಲ್ಲ. ದಯವಿಟ್ಟು ಈ ಒಂದು ಸಂಗತಿ, ಈ ಒಂದು ನಿಮ್ಮ ಕಮ್ಯುನಿಟಿಯಿಂದ ಮತ್ತು BV ರಸ್ತೆ ದಯವಿಟ್ಟು ಇದರಲ್ಲಿ ಖಂಡಿತ 100% ನಿಜ. ಈಗ ನಾವು ಇಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇರೋದಕ್ಕೆ ಅದು ಒಂದು ಮುಖ್ಯ ಕಾರಣ. ಯಾಕಂದರೆ ಶೌಚಾಲಯಗಳು, ಅದರಲ್ಲೂ ಉಚಿತ ಶೌಚಾಲಯಗಳು ಇಲ್ಲದೇ ಇರೋದು ಕೂಡ ಮುಖ್ಯ ಕಾರಣ. ಇದನ್ನು ನಾವು ಈಗ ನಗರಸಭೆ ಗಮನಕ್ಕೆ ತಂದಿದ್ದೀವಿ, ಕಮಿಷನರ್ ಗಮನಕ್ಕೆ ತಂದಿದ್ದೀವಿ. ನಮ್ಮ ಕಡೆಯಿಂದ ಅವ್ರಿಗೆ ಒತ್ತಾಯ ಏನಂದರೆ, ಮೂತ್ರ ವಿಸರ್ಜನೆಗಾದರೂ ಉಚಿತ ಮಾಡಿ ಕೊಡಬೇಕು. ಜನಗಳು ಏನು ಮಾಡ್ತಾರೆ, ಕಾಸು ಕೊಟ್ಟು ನೀವು ಹೋಗ್ಬೇಕು ಅಂತ ಮಾಡಿದಾಗ ಅಲ್ಲಿ ಏನು ಮಾಡ್ತಾರೆ, ತುಂಬ ಜನ ಏನಕ್ಕೆ ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ ಅಂತೇಳಿ ಹೊರಗಡೆ ಬಂದು ಮಾಡೋವಂಥದ್ದು ಇದೆ. ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇದೆ, ಈಗ ನೀವು ಹೇಳ್ದಂಗೆ ಬ್ಯಾಂಕುಗಳಿರ್ಬೋದು, ಜನರ ಓಡಾಟ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಅಥವಾ ತಾಲೂಕು ಆಫೀಸು, ತಾಲೂಕು ಕಚೇರಿಗಳಿರ್ಬೋದು, ಕೋರ್ಟ್ ಇರ್ಬೋದು, ಎಲ್ಲಾಗಲಿ ಉಚಿತ ಮೂತ್ರ ಶೌಚಾಲಯ ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ. ಇದನ್ನು ಅವರು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರ್, ಅದು ಎಷ್ಟು ಮಾತ್ರ. ನಾವು ಎರಡು ವರ್ಷದ ಹಿಂದೆಗಡೆನೆ ಅರ್ಜಿ ಕೊಟ್ಟಿದ್ದೀರಿ. ದಯವಿಟ್ಟು ಸರ್ಕಾರ ಗಮನ ಹರಿಸಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂದರೆ ಇದೀಗೇನು ಕೆಲಸ ಮಾಡಿದ್ದೀವಿ, ಇದು ಇಲ್ಲಿಗೆ ನಿಂತೋಗ್ಬಾರ್ದು, ಮತ್ತು ಇದು ಮತ್ತೆ ಹಳೆ ಸ್ಥಿತಿಗೆ ಹೋಗಬಾರ್ದು. ಅದೇ ಸರ್, ಇದೆಲ್ಲ ನೀವು ಹೇಳಿದ್ದೀರಲ್ಲ, ಇದು ಮತ್ತೆ ಕೆಲವೊಂದು ಅಂಶಗಳನ್ನು ಅವರು ಗಮನಕ್ಕೆ ಇಟ್ಕೊಂಡು ಜಾರಿಗೆ ತಂದಾಗ ಮಾತ್ರನೇ ಸಾಧ್ಯ. ಇದು ಬರೀ ನಾವು ಬರ್ದು ಇವತ್ತು ಹೊಟ್ಟೋಗ್ತೀವಿ, ನಾಳೆ ಬಂದು ಗಲೀಜು ಮಾಡೋರು ಮಾಡ್ತಾ ಇದ್ರೆ ನಾವು ಮಾಡಿದ್ದು ಕೆಲಸನೂ ವೇಸ್ಟ್ ಆಗುತ್ತೆ. ಮತ್ತು ನಾವು ಮಾಡಿದ್ದಕ್ಕೂ ಈಗ ಇಷ್ಟೊಂದು ಜನ ಒಂದು ಏನು ಸಮಾಧಾನ ಇದೆ, ವ್ಯರ್ಥ ಹೋಗುತ್ತೆ. ಇದಕ್ಕೆ ನಾವು ಸಹ ಅವ್ರ ಗಮನಕ್ಕೆ ತಂದಿದ್ದೀವಿ. ಈಗ ಕೋರ್ಟ್ ಸಿಬ್ಬಂದಿ ಕೂಡ ಬರ್ತಾ ಇದ್ದಾರೆ, ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ಮೇಡಮ್ ಕೂಡ ಬರ್ತಾ ಇದ್ದಾರೆ. ಅವರಲ್ಲಿ ಸಹ ನಾವು ಮನವಿ ಮಾಡ್ಕೊಳ್ತೀವಿ. ಇಲ್ಲೇನು ಈ ಕೋರ್ಟ್ ಆವರಣ ಮತ್ತು ತಾಲೂಕು ಆಫೀಸ್ ಆವರಣ ಇದೆ, ಇಲ್ಲಿ ಸ್ವಲ್ಪ ಜನಸಂದಣಿ ಜಾಸ್ತಿ, ಹೊರಗಡೆಯಿಂದ ಜನ ಬಂದಿರ್ತಾರೆ. ಇಲ್ಲಿ ಮೂತ್ರ ವಿಸರ್ಜನೆಗೆ ಇಲ್ಲಿ ಇವತ್ತು ಭಾಗವಹಿಸ್ತಾರೆ. ಜನ ಹೋಗ್ಬೇಕಂದ್ರೆ ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಮರೆಯಾಗಿರೋ ಜಾಗ ಇರೋದು ಅಂತ ಉಳ್ಕೊಳ್ತಾರೆ. ಆ ಕಡೆ ಗಮನ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ತಮ್ಮಲ್ಲಿ ಕೊನೆಯದಾಗಿ ಸರ್, ನಾವು ಕೂಡ BV ರಸ್ತೆಯಲ್ಲಿ ನಮ್ಮ ಇಲ್ಲ ಚಿಕ್ಕಬಳ್ಳಾಪುರ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಒಂದೆಲ್ಲನ ಶೌಚಾಲಯ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಸರ್. ಖಂಡಿತ ಸರ್, ಓಕೆ. ನಾವು ಕೂಡ ಐಡೆಂಟಿಫೈ ಮಾಡಿಬಿಟ್ಟು ನಾವು ಸರ್ಕಾರಕ್ಕೆ ತಿಳಿಸ್ಕೊಡ್ತೀವಿ. ನಾವು ಕೂಡ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಯಾಕಂದರೆ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ಇದಕ್ಕೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕಲೇಬೇಕಾಗುತ್ತೆ. ಇದಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಐಡಿಯಾ ಕೊಡ್ತೀವಿ. ನಿಮ್ಮ ಐಡಿಯಾ ತಗೊಂಡು ನಾವು ಕೂಡ ಸ್ವಲ್ಪ ಮಾಡಿ ಐಡಿಯಾ ಕೊಡ್ತೀವಿ. ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದ.